ನಮಸ್ಕಾರ ರೈತ ಬಂಧುಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಒಬ್ಬ ಅದ್ಭುತವಾದ ಪ್ರಗತಿಪರ ರೈತರಾದ ನಮ್ಮ ಬೈಲಹೊಂಗಲ ತಾಲೂಕಿನ ಕಾಳೆ ಅವರ ಜಮೀನಿಗೆ ಬಂದಿದ್ದೇವೆ. ಇವರು ತಮ್ಮ 1 ಎಕರೆ ಜಮೀನಿನಲ್ಲಿ ಬೆಳೆ ಬೆಳೆದಿದ್ದಾರೆ. ಯಾವುದೇ ಸರ್ಕಾರಿ ಗೊಬ್ಬರವನ್ನಾಗಲಿ ಅಥವಾ ರಾಸಾಯನಿಕ ಗೊಬ್ಬರವನ್ನಾಗಲಿ ಬಳಸಿಕೊಂಡಿಲ್ಲ. ಕೇವಲ 1 ಟನ್ ಕೋಳಿ ಗೊಬ್ಬರ ಹಾಕಿ ಬಂಪರ್ ಬೆಳೆಯನ್ನು ಬೆಳೆದಿದ್ದಾರೆ. ಅದರಂತೆ ಮುಖ್ಯವಾಗಿ ಅವರು ಮಾಡಿರುವ ಅಂತರ ಬೆಳೆ ಪದ್ಧತಿ ಎಲ್ಲರಿಗೂ ಮಾದರಿಯಾಗಿದೆ. ಬನ್ನಿ ಸಂಪೂರ್ಣವಾಗಿ ತಿಳಿಯೋಣ. ಈ ವಿಡಿಯೋ ಕೊನೆಯ ತನಕ ನೋಡಿ. ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮರೆಯಬೇಡಿ. ಧನ್ಯವಾದಗಳು. ಎಷ್ಟು ಎಕರೆ ಇದು ಹೊಲ ರೀ? 1 ಎಕರೆ ಐತನ್ರಿ? ಈಗ ಸಾಲ ಅಗಲ ಎಷ್ಟು ಇಟ್ಟಿರಿ ನೀವು? ಸಾಲ ಇದನ್ರಿ 4 ಫುಟ್. 4 ಫುಟ್ ಇಡಾಕ ನೀವು ಯಾರು ಹೇಳಿರಿ ನಿಮಗೆ ರೀ? ಅಂದ್ರೆ ತಹಸೀಲ್ ಮಂಜಾಪದು ಅವರು ಬೆಳಿಸಿ ತೆಗ್ದಾರ್ರಿ. 75 ಮಟ ಕುಂತತ್ರಿ ಅವ್ನು. ಹ್ಞೂ ರೀ. 1 ಎಕರೆ. ಹ್ಞೂ ರೀ. ಇದು ರೀ 75 ಮಟ. ಈಗ ಅದನ್ನ ಅವ್ನು ತೆಗ್ದದ್ದು ನೋಡ್ಯಾರಿ. ಹ್ಞೂ ರೀ. 4 ಫುಟಿನ ಸಾಲ ಬಿಟ್ಟೇನ್ರಿ ನಾ. ಈಗ ಸಾಲಿನಿಂದ ಸಾಲಕ್ಕೆ ಅಗಲ 4 ಫುಟ್ ಇಟ್ಟಿದ್ದೀರಿ? 4 ಫುಟ್ ರೀ. ಸಣ್ಣ ಗಾಡಿ. ಹಾಂ, ನಮಗೆ ಏನು ಟೆನ್ಷನ್ ಇರಲಿಲ್ಲ. ಸಣ್ಣ ಗಾಡಿಲೇ ಗಳಿ ಹೊಡ್ತೇನ್ರಿ. ಎತ್ತನ ಹಾಕೇನೇ ಇಲ್ರಿ ಅದ್ರಾಗ. ಮತ್ತೀಗ ಸಾಲಿನ 4 ಸಾಲು ಬಿಟ್ಟಿದ್ದೀರಿ, ಫೂಟ್ ಬಿಟ್ಟಿದ್ದೀರಿ. ಈಗ ಇದಕ್ಕೆ ಗಳೆ ಹೊಡಿಯುವಾಗ ರೀ ಕಬ್ಬು ಹಣ್ಣು ಹಚ್ಚಿರಲ್ಲ ಫಸ್ಟ್ ರೀ. ಕಬ್ಬು ಹಚ್ಚುವಾಗ ಗೊಬ್ಬರ ಯಾವ್ದು ಬೀಜದ ಮೇಲೆ ಯಾವ್ದು ಗೊಬ್ಬರ ಕೊಟ್ರಿ ನೀವು? ಸರ್ಕಾರಿ ಗೊಬ್ಬರ ಒಟ್ಟ ಹಾಕೇನೇ ಇಲ್ರಿ. ಇಲ್ಲ ಇಲ್ರಿ? ಇಲ್ಲ ಇಲ್ರಿ. ಯಾಕೆ ಹಾಕಿಲ್ರಿ? ಏನು ನಮ್ಮ ಹೊರಗಳು ವ್ಯವಸ್ಥೆ ಅದಾವಲ್ರಿ ಇವು. ಹ್ಞೂ ರೀ. ಅದ ಕುರಿ ಅದು ಬಿದ್ದಿರ್ತಾವ್ರಿ. ಹಾಂ, ಮುಂದೆ ಇದನ್ನೊಂದು ತೊಗೊಂಬಂದಿನಿ ನೋಡ್ರಿ. ಹ್ಞೂ ರೀ. 3,500 ರೂಪಾಯಿ ಬಿದ್ರೆ 35 ಚೀಲ ಬಂದಿತ್ತು ರೀ. ಅದ ಹ್ಞೂ ರೀ. 35 ಚೀಲ ಅಂದ್ರೆ ಬೀಜ ತುಳಿ ಮುಂದೆ ಹ್ಞೂ ರೀ 17 ಚೀಲ ಹಾಕಿನ್ರಿ. ಹ್ಞೂ ರೀ. ಉಳ್ದದ್ದು 17 ಚೀಲ ಹ್ಞೂ ರೀ ಹಿಂದಿಗಡೆ ಹಾಕೇನ್ರಿ. ಮತ್ತೆ ಮಣ್ಣು ಅಡ್ರಸು ಮುಂದೆ. ಹ್ಞೂ ರೀ. ಮುಂದೆ ಟೊಮೆಟೊ ಹಚ್ಚಿನ್ರಿ ಅದ್ರಾಗ. ಹ್ಞೂ ರೀ. ಒಂದು ಸಾಲ ರೀ. ಹ್ಞೂ ರೀ. ಒಂದು ಸಾಲ ಟೊಮೆಟೊ ಹಚ್ಚಿರ ಅದು ನಮ್ಗೆ ರೇಟ ಬರೋ ಮಾಟ ಒಂದು 20,000 ರೂಪಾಯಿ ಆಗೋ ಮಟ ಹೋದ್ರಿ ನಾ. ಹ್ಞೂ ರೀ. ಆ 20,000 ರೂಪಾಯಿ ಆಗಂತ್ಲಿ ಅಂದ್ರೆ ರೇಟ್ ಏಕದಮ್ ಒಂದು 100 ರೂಪಾಯಿದಾಗ ಬಿತ್ರಿ ಅದು ರೇಟ. ಹ್ಞೂ ರೀ. ಒಂದು 100 ರೂಪಾಯಿದಾಗ ಬೀಳ್ಬಿಡ್ದ ಅಂದ್ರೆ ಇದು ಬೇಡ ಸರಿ ಹೊಲಕ್ಕೆ ಗೊಬ್ಬರ ಹಾಕದ ನಾನು ರೂಟರ್ ಹೊಡೆದು ಬಿಟ್ಟಿರಿ. ಅದು ಹ್ಞೂ ರೀ. ಚಪ್ರ ಹಿಂದಿನ ಮೇಲೆ ಹಿಡಿದು ಬಿಡ್ರಿ. ಮತ್ತೆ ಏನದ್ರ ಹ್ಞೂ ರೀ. ಅದ ನಮಗೆ ರಿಸಲ್ಟ್ ನೋಡ್ರಿ. ಹಾಂ ಹಾಂ, ಚಪ್ರನ್ನು ಕೊಳ್ತದ್ದಾನ. ಹಾಂ ಹಾಂ. ಹ್ಞೂ ರೀ. ಈಗ ಕೋಳಿ ಗೊಬ್ಬರ ಹಾಕಬೇಕಂತ ಯಾರು ಹೇಳಿರುವ? ನೀವು ಸ್ವಂತ ಮಾಡಿ? ನಾವ ಸ್ವಂತ ಬುದ್ಧಿಲ್ಲ ಅದನ್ನ ಉಪಯೋಗ ಮಾಡಿ. ಆ ಕೋಳಿ ಗೊಬ್ಬರದಿಂದ ಕಬ್ಬ ಬದಲಾವಣೆ ಆತ್ರಿ? ಮತ್ತೀಗ ಅದು ಕೋಳಿ ಗೊಬ್ಬರ ತಾಕತ್ರಿ. ಮತ್ತೀಗ ಈಗ ನಮ್ಮ ನೀರಾವರಿ ಹೊಲಗಳು ಇದ್ದೀವಿ 35ನೇ ವರ್ಷ ಚಾಲ್ತ್ರಿ ಈಗ. ಹ್ಞೂ ರೀ. ಈಗ ನೀವು ಕಬ್ಬು ಹಾಕೈತಿ 8 ವರ್ಷ ಆತ್ರಿ? ಈಗ ಹೋದ ಸಲ ಈಗ ಖಾನಾಪುರ ಫ್ಯಾಕ್ಟ್ರಿ ಕೀಲಿ ಹಾಕಿತ್ತು ನೋಡ್ರಿ. ಹಾಂ. ಈಗ ಒಮ್ಮೆ ಎಲ್ಲ ರೋಡಿಗೆ ಕಡ್ಕಡ್ದು ಹೋಗದ್ರಿ. ಹ್ಞೂ ರೀ. 900 ರೂಪಾಯಿ ರೇಟ್ನಾಗ. ಹ್ಞೂ ರೀ. ಅವಾಗ ಹಾಕಿನ್ರಿ ನಾ. ಅದಕ್ಕೆ 65 ಟನ್ ಬಿದ್ದಿತ್ರಿ ಇದು 1 ಎಕರೆ ರೀ. ಅವಾಗಿಂದ ಅದು ರೇಟ್ ಹಂಗೆ ಆಗಂತ್ಲಿ ನಮ್ಮ ಶೇರ್ಗಳ್ನು ಇರಾಕಿಲ್ರಿ. ಬೇಡ ಸರಿ ಕಬ್ಬಿನ ಯಾವಾರ ಬೇಡ ಸರಿ ನಾನು ಕಬ್ಬು ತೆಗೆದು ಹೋಗೋದು ನಾವು ಬೇರೆ ಪಿಕ್ ಮಾಡೀನಿ. ಈಗ ಎಲ್ಲರೂ ಏನು ಹಾಕತ್ರು, ಅದು ಹಗರ್ ಭಾಳ ವರ್ಷಕ್ಕೊಮ್ಮೆ ಆಗೋದಕ್ಕೆ ದುಡಿ ಕಡಿಮೆ ಕಬ್ಬ ಹಾಕಿ ಅನ್ನಕಂತಲೇ ಅಂದ್ರೆ ಕಬ್ಬಿನ ಬೀಜ ಐಟಿ ಮಾಡೀನಿ. ಹಿಂಗಾಗಿ ಕಬ್ಬು ತುದ್ದ. ಎಷ್ಟು ವರ್ಷ ಆತ್ರಿ ನೀವು ಕಬ್ಬು ಹಾಕೈತಿ? ಇದು ಈಗ ಮೆಟ್ಗಬ್ರಿಗಿದೆ. ಹಿಂದೆ ಹೋದ ಸಲ ಹಾಕಿನ್ರಿ 2 ವರ್ಷ ಇತ್ತು ರೀ ಅದು. ಈಗ 1 ಎಕರೆಕ್ರಿ ಎಷ್ಟು ಇಳುವರಿ ಬರ್ತೈತ್ರಿ ಈಗ ನಿಮ್ಗೆ ನಿಮ್ಮ ಪ್ರಕಾರ? ಈಗ ಚಲೋತಾಗಿ ನಾವು ಈಗ ಹಿಂಗೆ ಮಾಡಿದವಲ್ರಿ 65ರಿಂದ 70 ತನಕ ಅಗದಿ ಅಷ್ಟ ಮತ್ತು ಹೊಂಟಿದಾವಲ್ರಿ. ಈಗ 75 ಕುಂತತ್ರಿ ನಮ್ಮ ಮಳೆ ಅಂತ. ಎಕರೆಗೆ 75 ಒಂದು ಕೂರಿ ಹೊಲ ರೀ. ಹೇಳ್ಕೊಳಂಗ ಮಾಡಿಸ್ರಿ ಮತ್ತೆ ಕಬ್ಬು ರೀ. ಈಗ ನೀವು ಎಡಿಕುಂಟಿ 2 ಸಲ ಹೊಡೆದಿರ್ತೀರಿ ಇದನ್ನು? ಈಗ ಎಡಿಕುಂಟಿ ಟೊಮೆಟೊ ಹಚ್ಚಿದಾಗ ಒಮ್ಮೆ ತರುವತ್ತು ಮುಂದೆ ಒಮ್ಮೆ ಹೊಡೆದಿನಿ ರೀ ಎಡಿಕುಂಟಿ. ಹ್ಞೂ ರೀ. ಆ ಬೆಳಗ್ಗೆ 2ನೇ ಮೈ ಹೊಡನ್ರಿ. ಹ್ಞೂ ರೀ. ಹತ್ತು ಟೊಮೆಟೊ ಕಾಯಿ ಕುಂತಲ್ರಿ. ಹ್ಞೂ ರೀ. ಹತ್ತೇನು ಹೊಡೆದ ಇಲ್ರಿ ನಾ. ಎಡಿಕುಂಟಿ ರೀ? ಎಡಿಕುಂಟಿ ರೀ. ಹಾಂ ಹಾಂ.
ಸಾಲಿನ 2 ಸಲ ದಾಡ್ತೀರಿ ಅದ ಈಗ ಸಾಲಿನಾಗ ಮೊದಲು ನೀವು ಕುಂಟಿ ಇದು ಕೂರು ಇದು ಎಡಿ ಕುಂಟಿ ಹೊಡಿಕ್ಕಿಂತ ಪೂರ್ವದಲ್ರಿ ಹ್ಞೂ ರೀ ಕಸ ಪಸ ಅದು ಏನು ಬಂದಿರ್ತೈತಲ್ರಿ ಹ್ಞೂ ರೀ ಅದನ್ನ ತೆಗದ ಹೊಡಿತೀರಿ ಹಂಗೆ ಅದನ್ನ ಕುಂಟಿಗೆ ಹೋಗ್ಬಿಟ್ಟು ಹೋಗಿತ್ರಿ ಅದ ಹಾಂ ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಉಳ್ದದ್ದ ನಾವು ಅಡ್ಡಾಡಿ ಹಾಕೊಂಡಿದ್ವಿ ಹಾಂ ಹಾಂ ಹ್ಞೂ ರೀ ನಾವೇನು ಮಂದಿ ಅದು ಹಚ್ಚಿಲ್ರಿ ಮತ್ತೆ ಹಾಂ ನಾವ್ರಿ ಹಾಂ ನಾವೇನು ಮಂದಿ ಹಚ್ಚಿಲ್ಲ ದಿನ ಅದ್ರಾಗ ಇರೋದ್ರಿ ಹಾಂ ಅದನ್ನ ಮತ್ತೆ ನಾವು ಕಣ್ಣಿ ಕಾಣ್ದಂಗೆ ಅದನ್ನ ಮತ್ತೆ ನೋಡಿದ್ವಿ ಬಿಡ್ತೀರಿ ಒಟ್ಟ ಹಾಕಿದ್ರಿ ಹಾಂ ಅದು ಕಬ್ಬು ತುಳಿ ಮುಂದ್ರಿ ಹ್ಞೂ ರೀ ಹೊಳ್ಳಿ ನಾವು ಗೊಬ್ಬರನ ಹೋಗೋದಿಲ್ರಿ ಅದು ಈಗ ಸಗಣಿ ಗೊಬ್ಬರ ಎಷ್ಟು ಹಾಕಿದ್ರಿ ಇದಕ್ಕೊಂದು ಎಕರೆ ಸಗಣಿ ಗೊಬ್ಬರನೂ ಇಲ್ರಿ ಅದಕ್ಕೆ ಹಾಂ ಸಗಣಿ ಗೊಬ್ಬರ ಒಟ್ಟು ಹಾಕ್ಯಾನಿಲ್ಲ ಇಲ್ಲ ಇಲ್ರಿ ಇಲ್ಲ ಇಲ್ರಿ ಅದೇನು ಕೋಳಿ ಗೊಬ್ಬರ ಹಾಕಿದ್ರಿ ಅದಷ್ಟೇ ರೀ ಅದಷ್ಟ ಒಂದು ಎಕರೆಗೆ ಎಷ್ಟು ಹಾಕಿರಿ ಅದನ್ರಿ ಅದು 1 ಟನ್ ಹಾಕ್ಯಂದ್ರಿ ಅದೆಲ್ಲ ಅವರು ಎಕರೆಗೆ 2-3 ಟನ್ ಉಪಯೋಗ ಮಾಡ್ಬೇಕಂದ್ರಿ ಹ್ಞೂ ರೀ ಮತ್ತು ನನಗೆ ಹೊಳ್ಳಿ ಅದನ್ನು ಅಷ್ಟು ರೊಕ್ಕ ಹಾಕಿ ಮತ್ತೆ ತೊಗೊಂಬರಾಕ ನಿಗ್ರ ಆದದಕ್ಕೆ ಹಾಂ ನಾ ಅದನ್ನು ತಲೆ ಕೆಡಿಸ್ಕೊಳ್ರಿ ಏನು ಆದದ್ದು ಆಲಿ ಬಿಡತ್ತ ಅಂತ ಹೇಳಿ ಅಟ್ಟಕ್ಕೆ ಕೈ ಬಿಟ್ಟು ಬಿಟ್ಟಿನ್ರಿ ಹಾಂ ಹಾಂ ನೀರು ಎಷ್ಟು ಸಲ ಬಿಟ್ಟಿದ್ರಿ ನೀರ ನಾವು 8 ದಿವ್ಸಕ್ಕೊಮ್ಮೆ ಹಾಂ 10 ದಿವ್ಸಕ್ಕೊಮ್ಮೆ ರೀ ನೀರು ಬಿಡುದ್ರಿ ಹ್ಞೂ ರೀ ಮತ್ತು ನೀರು ಐತೆ ಅಂತ ದಿನ ಬಿಟ್ಕೊಂತ ಕುಂತ್ರೆ ಚಲೋ ಆಗಲ್ರಿ ಅದು ಹಾಂ ಭೂಮಿ ಆರ್ಕಿ ಬರ್ಬೇಕು ಹಾಂ ಅವಾಗ ನೀರು ಹೋಗ್ಸುದ್ರಿ ಅದನ್ನು ಹಾಂ 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 ಏಕ ಮತ್ತು ನೀರು ಐತೆ ಅಂತೇಳಿ ತಿರ್ಕೊಂತ ಕುಂತ್ರೆ ಅದ ಭೂಮಿಗಿನೂ ಚಲೋ ಅಲ್ರಿ ಹಾಂ ಮತ್ತು ಪೀಕಿನೂ ಚಲೋ ಆಗಲ್ರಿ ಅದು ಈಗ ನಿಮ್ಮ ಅನುಭವ 5 ಟನ್ ಅಂದ್ರೆ ರೀ ಹಾಂ 70 ಇಡ್ರಿ ನೀವು ಹಾಂ ಈಗ 3,000 ರೂಪಾಯಿ ರೇಟ್ ಅಂದ್ರೆ ಮತ್ತೆ ಅದ ಒಂದು 50,000 ರೂಪಾಯಿ ಖರ್ಚು ಇರ್ತೈತೆ ರೀ ಅದಕ್ಕೆ ಹಾಂ ಉಳ್ದದ್ದು ಮತ್ತು ಲಾಭ ಅಲ್ರಿ ಟೆನ್ಷನ್ ಇಲ್ಲದ ಅಂದಾಜು ನಿಮ್ಮ ಒಂದು ಎಕರೆಗೆ ರೀ ಎಷ್ಟು ಖರ್ಚು ಮಾಡಿದಿರಿ ಈಗ ಇದು ನಮ್ಮದು ಒಟ್ಟು ಬೀಜ ಬಂತು ನೀಗಲ ಹೊಡಿದು ಬಂತು ಸಾಲು ಕೊರಿದು ಬಂತು ರೀ ಹಾಂ ಒಟ್ಟೆ A to Z ಇಲ್ಲಿ ಮಟ ರೀ ಹಾಂ 32,000 ರೂಪಾಯಿ ಆಗೈತೆ ರೀ ಹ್ಞೂ ಒಂದು ಎಕರೆಗೆ ಬೀಜ ಎಷ್ಟು ಟನ್ ಬಂತು ರೀ ಈಗ ನಾವು ರೀ ಅದೆಲ್ಲ ಈಗ ವಜನಿದ್ದ ಬೀಜ ಹೋದ್ರೆ 3.5 ಟನ್ನೂ ಹೋಗೈತೆ ರೀ ಹಾಂ ಮತ್ತು ಈಗ ನಾವು 2ನೇ ಕುಳಿಯದ್ದು ಏನು ತೊಗೊಂಡು ಹಾಕಿದೇವಲ್ರಿ ಹಾಂ ನಂದು ಇದು 2.5 ಟನ್ನ್ಯಾಗ ಹೊಲ ಮುಗಿದತ್ರಿ 2.5 ಟನ್ನ್ಯಾಗ 2.5 ಟನ್ನ್ಯಾಗ ಒಂದು ಟನ್ಗೆ ಏನು ರೇಟ್ ಹಿಡ್ದಾರ ಅವ್ರಿ ಅವ್ರ 3,000 ರೂಪಾಯಿನೇ ಹಿಡಿದ್ರಲ್ರಿ ಮತ್ತು ಫ್ಯಾಕ್ಟ್ರಿ ಏಟ ಕೊಡ್ಬೇಕಲ್ರಿ ಹಾಂ ಫ್ಯಾಕ್ಟ್ರಿ ಏಟ ಕೊಟ್ರಿ ರೀ ಹ್ಞೂ ಹ್ಞೂ ಇನ್ನು 200 ರೂಪಾಯಿ ಕೊಟ್ಟು ಟನ್ನಿಗೆ ಅಂದ್ರೆ ಹಾಂ ನಾವು ಕಡ್ದು ಹೇರ್ಕೊಂಬಂದೆವು ಹಾಂ ಅಂತೇಳಿ ಮ್ಯಾಗಿನೂ 200 ರೂಪಾಯಿ ನಾ ಏನು ಕೊಡ್ಲಿಲ್ಲ ಅವ್ರಿಗೆ ಕೊಡಲೇ ಅಲ್ರಿ ಹಾಂ 3,000 ರೂಪಾಯಿ ಹಿಡಿದ್ರಿ ಹಾಂ 2.5 ಟನ್ನಿನ ರೊಕ್ಕ ಕೊಟ್ಬಿಟ್ರಿ ಆಮೇಲೆ ಕೋಳಿ ಗೊಬ್ಬರ ಒಂದು ಹಾಕಿದ್ದು ಐತ್ರಿ ಬೀಜದಷ್ಟು ಖರ್ಚು ರೀ ಹಾಂ ಮುಂದೆ ನೀವು ಸಗಣಿ ಗೊಬ್ಬರನೂ ಏನು ಕೊಟ್ಟಿಲ್ಲ ಇಲ್ಲ 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 ರೋಗ ಯಾವುದು ಬಂದಿಲ್ಲ ಮತ್ತು ಡೊಂಡಿ ಹುಳ ಅದು ಬರ್ತೈತೆ ಅಂತಾರೆ ಅದು ಹೆಂಗೆ ರೀ ಅದು ನಮ್ಮ ಈಗ ಮೊದಲು ಎತ್ತು ಬಿಡ್ರಿ ಅದ ಹಾಂ ಈಗೇನು ನಮ್ಗೇನು ಈಗ ದೊಡ್ಡ ಹುಳ ಹತ್ತಿರ ಸಫಾರ ಹಾಕತ್ರಿ ಅದ ಹಾಂ ಗಡ್ಡಿ ಹ್ಞೂ ರೀ ಆ ಸಫಾರ ಆತಂದ್ರೆ ಒಳಗೆ ಬುಡಕ್ ಹುಳ ಇರತ್ತತ್ರಿ ಅದು ಹಾಂ ಈಗ ಅದು ಏನು ಇಲ್ರಿ ಬಟ್ಟ ಈಗ ನಾವು ದಿನ ಮತ್ತು ಹೊಲ್ದಾಗಿರ್ತೀವಿ ಅದು ಗೊತ್ತಾಕತ್ರಿ ಅದು ಹಾಂ 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 ದೊಣ್ಣ ಹೊಳಿದ್ದದು ಏನು ಇಲ್ರಿ ಇಲ್ರಿ ಡೊಂಡಿ ಹುಳ ನಿಮ್ಮ ಏರಿಯಾದಾಗ ಇಲ್ರಿ ಇಲ್ಲ ಇಲ್ಲಿ ಇಲ್ಲಿ ಯಾವ ಇಲ್ಲ ಇಲ್ರಿ ಈಗ ದೊಣ್ಣ ಹುಳ ಹತ್ತಿ ಅಲ್ಲ ಇನ್ನೂ ಮಠ ಹಾಂ 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 ಮತ್ತು ಇಲ್ದ್ರ ಒಬ್ಬರ ಬಾಯ್ಲಾರ ಬರ್ತಿತ್ತಲ್ರಿ ಇದು ಕಬ್ಬಿನ ಗಾಣಿಕೆ ಎಷ್ಟು ಬಂದವ್ರಿಗೆ ಎಷ್ಟು ಗಾಣಿಕೆ ಅದಾವ್ರಿ ಇವು ಈಗ ಇವು ನಿಧಾನ ನೋಡ್ರಲ್ಲ ಇಲ್ಲೇ ಈಗ ಹಾಂ ಎಣಿಸಿ ನೋಡ್ರಿ ಇಲ್ಲಿ ಐತ್ರಿ ಈ ಕಬ್ಬಿಗೆ 1 2 3 4 5 6 7 8 9 10 11 12 13 14 15 16 ಈಗ ಸದ್ದ 17 ಮಟ್ಟ ಆಯ್ತು ನೋಡ್ರಿ ಎಷ್ಟು ತಿಂಗಳ ಕಬ್ಬು ರೀ ಇದು ಈಗ ಒಂದು ನಾನು ಲೆಕ್ಕಕ್ಕೆ ರೀ ಹಾಂ 4 5 6 ತಿಂಗಳ ಕಬ್ಬು ಐತೆ ನೋಡ್ರಿ 6 ತಿಂಗಳ ಕಬ್ಬು ಹ್ಞೂ ಮತ್ತು ಗರಿಗೆ ಅದು ಇದು ಐತೈತಲ್ರಿ ಇದು ಈಗ ಈಗ ಶನಿವಾರದಾಗ ಒಂದು 8 ದಿವಸದಿಂದ ಇತ್ತ ಈಗ ಬಿಳಿ ಚಿಕ್ಕ ಕುಂತತ್ ನೋಡ್ರಿದ್ದ ಹಾಂ ಇದಕ್ಕೆ ನೀವು ಏನು ಮಾಡ್ತೀರಿ ಮತ್ತೆ ಅದು ಮತ್ತು ಈಗ ಒಳಗೆ ಹೊಕ್ಕ ಎಣ್ಣೆ ಹೊಡ್ಯಾಕೂ ಬರಲ್ರಿ ಈಗ ಹಾಂ ಮತ್ತು ಎಲ್ಲ ಎಣ್ಣೆ ಹೊಡ್ಯಾಕಾರ ಎಲ್ಲ ಮೈಮ್ಯಾಲ ಹಾಂ ಅದು ದೊಡ್ಡ ಮಳೆ ಒಂದು ಮಳೆ ಹನಿ ಬಿರ್ಸಿಲೇ ಆದ್ರೆ ಹಾಂ ಈಗ ತಾನೇ ತೊಳೆದು ಹೋಗಿಬಿಡ್ತೈತೆ ಈಗ ಅದು ಹಾಂ ಹನಿ ಬಿರ್ಸಿಲೇ ಆಗ್ಬೇಕ್ರಿ ಅದು ಕಬ್ಬಿಗೆ ಏನು ಇಫೆಕ್ಟ್ ಆಗೋದಿಲ್ಲ ರೀ ಇಲ್ಲ 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 ಕಬ್ಬಿಗೆ ಏನು ತೊಂದ್ರೆ ಮಾಡ್ಯಾರ ಅದು ಹಾಂ ಅದೇನು ತೊಂದ್ರೆ ಮಾಡ್ಯಾರ ಕಬ್ಬು ಬರೋ ಬಂದ ಬಿಟ್ಟೈತಿ ಈಗ ಇದು ಯಾವ ರೋಗ ಅಂತಾರೆ ಇದಕ್ಕೆ ರೀ ಇದಕ್ಕೆ ಅದು ಜಿಗಿ ಕರಿ ಜಿಗಿ ರೀ ಕರಿ ಜಿಗಿರಿ ಕರಿ ಜಿಗಿರಿ ಹಾಂ ತತ್ತಿ ಹಂಗೆ ಬಿಳಿ ತತ್ತಿ ಹಂಗೆ ಸರಾಗಿಟ್ಟಿರ್ತೈತೆ ಅದು ಹಾಂ ಆ ತತ್ತಿ ಹಂಗೆ ಕುಂತಿ ಅಂದ್ರೆ ಅದು ಕರ್ಜಿಗೆ ಬಿದ್ದು ಬಿಡ್ತೈತೆ ಹಾಂ 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 ಇದು ಹೊಲಕ್ಕೆಲ್ಲ ಇಲ್ಲ ಇಲ್ಲಿ ಅಷ್ಟ ಐತ್ರಿ ಇಲ್ಲಿ ಎಷ್ಟ ರೀ ಹಾಂ ಇಲ್ಲಿ ಎಷ್ಟ ಈಗ ತೊಗೊಂಡ್ ನೋಡ್ರಿಗಿದ್ದ ಹಾಂ ಹಾಂ ಇದಕ್ಕೆ ಇದಕ್ಕೆ ಹನಿ ಬಿರ್ಸಿಲೆ ಆದ್ರೆ ಹಾಂ ಇಷ್ಟಕ್ಕೆ ಸ್ಟಾಪರ್ ಈಗ ಅದ ಮಳೆ ಆಗ್ಬೇಕ್ರಿ ಆಗ್ಬೇಕು ಹನಿ ಅಟ್ಟು ಬಿರ್ಸಿಲೆ ಆಗ್ಬೇಕು ನೋಡ್ರಿ ಈಗ ಅದು ಹಾಂ 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 ಅಂದ್ರೆ ಎಲ್ಲ ತೊಳೆದು ಹೋಗಿಬಿಡ್ತೈತಿ ತೊಳೆದು ಹೋಗಿ ಬಿಡ್ತೈತ್ರಿ ಅದು ಮತ್ತು ಇದಕ್ಕೆ ಔಷಧ ಏನು ಮಾಡಕ್ಕೆ ಬಿಡ್ರಿ ಇದ್ರಾಗ ಈಗ ಹಾಂ ನಾವು ಸಾಯಕನ ಹೊಡಿದಾಕತ್ತಿದ್ರಾಗ ಔಷಧ ಈಗ ಅಂತೂ ಇಂತೂ ಈಗ ಅಟ್ ಕಬ್ಬ ಬೆಳವಣಿಗೆ ಚಲೋ ಐತ್ರಿ
ಈಗಿನ ಲೆಕ್ಕಕ್ಕೆ ಮಾತ್ರ ಚಲೋ ಐತ್ರಿ, ಇನ್ನೂ ಟೈಮಿಂಗ್ ಐತ್ರಿ ಈಗ. ಇದನ್ನ ಎಷ್ಟು ತಿಂಗಳಿಗೆ ಬರ್ತೈತಿ ರೀ ಕಬ್ರಿ ಇದು? ಇದು ಚಲೋ ಟೈಮ್ ಮೇಂಟೈನ್ ಮಾಡಿದ್ರೆ 10 ತಿಂಗಳು ರೀ. ಹಾಂ 10 ತಿಂಗಳಿಗೆ ಅಂದ್ರೆ ಹಾಂ ಫ್ಯಾಕ್ಟ್ರಿ ಚಾಲು ಆಗ್ಬಿಡ್ದ, ಹುಡುಕ್ಯಾಡಕ್ಕೆ ಚಾಲು ನೋಡ್ರಿ. ಹಾಂ ಹಾಂ ಮತ್ತೆ ಇನ್ನೂ 4 ತಿಂಗಳು ಟೈಮ್ ಐತ್ರಿ. ಟೈಮ್ ಐತ್ರಿ ಅಲ್ಲಿ ಮಟ ಈಗ ಅದು ಮತ್ತೆ ಇನ್ನೂ 4-5 ಗಣಿಗೆ ಹೋಗೋದನ ಅಲ್ರಿ. ಹಾಂ ಹಾಂ ಅಂದಾಜು ನಿಮ್ಮ ಕಬ್ಬು ಕಡಿ ಮಠ ಅಂದ್ರೆ ಎಷ್ಟು ಗಣಿಕೆ ಬರ್ತೈತೆ ರೀ ಇದು? ಇದು 25-30 ಮಟನೂ ಆಕತ್ ನೋಡ್ರಿ. 30 ಮಠ? 30 ಮಟ ರೀ. ಹಾಂ ಹೊರಿ ನಡಕ್ಕೆ ಕಟಾವು ಮಾಡಿ ನಡಕ್ಕೆ ಒಂದು ತುಂಡು ಹಾಕಿ ಹೊರಿ ಕಟ್ಟೋದ್ರಿ. ಈಗ ಅದನ್ನ ಹಾಂ ಹಾಕೊಂಡು ಹೊರಿ ಕಟ್ಟಾಕ ಅಸ್ಮತ್ ಆಗೋಲ್ಲ. ಆಗೋದಿಲ್ಲ. ಆಗೋಲ್ಲ. ಹಾಂ ಹಾಂ ಒಟ್ಟು ಕಬ್ಬು ಬೆಳೆಯೋದು ನಿಮಗೆ ಒಟ್ಟು ಅನುಭವ ಐತ್ರಿ? ಐತಿ. ಮತ್ತು ಅದು ನಮ್ಗೆ ಅದು ಬರೋಬ್ಬರಿ ಇದ್ದಾಗನ ನಮ್ಗೆ ಮತ್ತು ಅದರಿಂದ ಒಂದು ತೂತು ಅನ್ನಾನು ಉಂಡೇವ್ರಿ. ಹಾಂ ಮತ್ತು ಬಿಡಾಕ್ ಬರೋಂಗಿಲ್ಲ ಅಲ್ರಿ. ಅದ ಅಂದ್ರೆ ಹೆಚ್ಚಿನ ಟೆನ್ಷನ್ ಇಲ್ಲ ಅಂತ ಹೊಳ್ಳ ಮಳ್ಳ ಗೆಳೆಯತ್ತ. ಬೀಜ ಮೆಟ್ಟೋದು ಕರ್ಕೊಂಡು ಇಲ್ಲಿವರೆಗೆ ಹಾಂ ನೀವು ಏನೇನು ಮಾಡಿದ್ರಿ ಹೇಳ್ರಿ? ಈಗ ಫಸ್ಟ್ ಏನು ಮಾಡಿರಿ? ಫಸ್ಟ್ ಈ ನಿಗಲ ಹೊಡೆದಿವ್ರಿ. ಹಾಂ ನಿಗಲ ಹೊಡೆದ ರೂಟರ್ ಹೊಡೆದಿವ್ರಿ. ಹಾಂ ಗಾಡಿಲೇನ ಸಾಲ್ ಕೊರನ್ರಿ. ಹಾಂ ಗಾಡಿಲೇ ಸಾಲ್ ಕೊಡ್ದ ನನಗೆ ಕಬ್ಬಿನ ಬೀಜ ತೊಗೊಂಬಂದ ಹ್ಞೂ ರೀ ನಾವ ತುಳ್ಕೊಂಡಿವ್ರಿ ಮನೆಯವ್ರ. ಹ್ಞೂ ರೀ 2 ದಿನ ಒತ್ತಾಡಿದೀವ್ರಿ. ಹ್ಞೂ ರೀ 2 ದಿನ ಒತ್ತಾಡಿದ್ವ. ಮತ್ತು ಪಟ್ಟಿ ಬುಡತ್ನ್ಯಾಗ ರೀ ಹಾಂ 2 ಫೂಟಿನ ಸಾಲ್ ಇಟ್ಟು ರೆಂಟಿ ಜೋಡ್ಸಿನ್ರಿ. ಹಾಂ 2 ಫೂಟಿನ ನಡಕ್ಕೆ ಒಂದು ಸಾಲ್ ಗ್ಯಾಪ್ ಇಟ್ಟಿನ್ರಿ. ಹಾಂ ಅಚ್ಕ ಕಬ್ಬು ತುಳನ್ರಿ. ಹಾಂ ಆ ಕಬ್ಬು ಹತ್ತಿದ್ನ ಹಂಗೆ ಸಸಿ ಹೇಳಕೈತ್ರಿ. ಹ್ಞೂ ರೀ ಕಬ್ಬು ತುಳಿದು 2 ದಿವ್ಸಕ್ಕೆ ಅಂದ್ರೆ ಟಮಾಟಿ ತರು ತೊಗೊಂಬಂದ ಹಾಂ ಆ ನಡ್ಕಿನ ಕುಲ್ಲಾಯ್ದ ಸಾಲಾಗ ಹಾಂ ಟಮಾಟಿ ತರು ಹಚ್ಕೊಂಡ್ರಿ. ಹಾಂ ಅದು ಚಲೋ ಬಂತು. ಬೇಯ್ಪಣ್ಣ ಕಾಯಿ ಬಂತು ಬಿಡ್ರಿ. ಮತ್ತು ಹ್ಞೂ ರೀ ಕಾಯಿ ಒಂದೊಂದು ಗಿಡಕ್ಕೆ ಒಂದೊಂದು ಸಿಂಡಿ ಬುಟ್ಟಿ ಆಗೋಂಗೆ ಕಾಯಿ ಕುಂತ್ರಿ. ಹಾಂ ಅದು 100 ರೂಪಾಯಿ ರೇಟ್ ಅನ್ನದ್ಲೆ ಅಂದ್ರೆ ನಾನು ಕೊಯ್ಯಾಕದ ಮನಸ್ಸು ಆಗಲ್ಲಲ್ರಿ. ಹಾಂ ಹೋದಾರ ಪಗಾರ, ಹಾಂ ಗಾಡಿ, ಹಮಾಲಿ, ದಲಾಲಿ ಹಾಂ ಎಲ್ಲಿದ್ ಬಿಡ ತಂದಾನ ಅವ್ನು, ಹೊಲಕ್ಕೆ ಗೊಬ್ಬರ ಹಾಕ ತಂದಾನ ಅಂದ್ರೆ ಹಾಂ ಒಂದು 20,000 ರೂಪಾಯಿ ಆಗೋ ಮಟ ಹರನ್ರಿ. ಹಾಂ 20,000 ರೂಪಾಯಿ ಅದು ರೀ. ಹ್ಞೂ ರೀ ಹತ್ತು ಬೇಡ ಸರಿ ಇನ್ನು ಬೇರೆ ಇದು ಹಮಾಲಿನ ಮಾಡ್ದಕ್ಕಂದ ರೂಟರ್ ಹೊಡೆದು ಬಿಟ್ಟಿನ. ಹಾಂ ರೂಟರ್ ಹೊಡೆದ ಒಂದು 8 ದಿನ ಬಿಟ್ಟವಣ ಅಂದ್ರೆ ಆತ ಬಡ ಸಣ್ಣ ಗಾಡಿ ತೊಗೊಂಬಂದ ಹ್ಞೂ ರೀ ಮಣ್ಣು ಅಡಿಸ್ಬಿಟ್ಟಿನ್ರಿ. ಹಾಂ ಹತ್ತು ಹೊಳ್ಳಿ ಏನು ಮಾಡಿಲ್ರಿ ಅದ್ರಾಗ. ಹಾಂ ಹಾಂ ಒಟ್ಟ ಅದ ಮತ್ತು ದಿನಕ್ಕೆ ದಿನ ಕಬ್ಬು ಚಲೋನ ಬಂತ್ರಿ. ಹ್ಞೂ ರೀ ನೀರು ಮಾತ್ರ ಕಂಪಲ್ಸರಿ 8 ದಿನ 10 ನಿಮಿಷಕ್ಕೆ ರೀ ಹ್ಞೂ ರೀ ನೀರು ತಪ್ಪಿಸಿರಿ. ಮತ್ತು ಈ ಕೋಳಿ ಗೊಬ್ಬರ ತರೋದು ಹೆಂಗೆ ಬಂತ್ರಿ ನಿಮ್ಮ ತಲೆಯಾಗ? ಅದಂದ್ರೆ ಅತ್ತ ನೋಡಿದ್ವಲ್ರಿ ನಾವು ಹಾಂ ಮಂದಿ ತಂದು ಹಾಕುದ. ಹಾಂ ಮತ್ತು ಅದ ನೀರಿನ ಕಂಟ್ರೋಲ್ ಭಾಳ ಇದ್ರೆ ಅದನ್ನ ಗೊಬ್ಬರ ಉಪಯೋಗ ಮಾಡಿದ್ರಿ. ಹ್ಞೂ ರೀ ಅದು ಕಾವು ಆಕತ್ರಿ. ಹಾಂ ಕೋಳಿ ಗೊಬ್ಬರ ಕಾವು ಆಕತ್ರಿ. ಹಾಂ ಹಾಂ ಅದಕ್ಕೆ ನೀರು ತನ್ಮೆ ಇತ್ತಂದ್ರೆ ಹ್ಞೂ ರೀ ಹಾಕಕ್ಕೇನು ಟೆನ್ಷನ್ ಇಲ್ರಿ. ಅದಕ್ಕೆ ಇನ್ನೂ 1 ಟನ್ ಹಾಕ್ಬೇಕಾಗಿತ್ರಿ. ಹಾಂ ನನಗೆ ರೊಕ್ಕದ ಆಸ್ಪಾಸ್ತಾಗಿ ಹಾಕೇ ಇಲ್ರಿ. ಹಾಕಿ ಅಲ್ರಿ ಅಷ್ಟು ಅದನ್ನ ಕೋಳಿ ಗೊಬ್ಬರ ಹೆಂಗೆ ಸಾಲು ಕೂಡ ಹಾಕಿರಿ ಹೆಂಗೆ? ಸಾಲ್ ಕೂಡ ಸುರಿಯನ್ರಿ ಮೊದಲ. ಹಾಂ ಇದೇನ ಬೀಜ ಇಡೋಕ್ಕಿಂತ ಮೊದಲ್ರಿ ಹ್ಞೂ ರೀ ಸಾಲ್ ಕೂಡ ಸುರಿಯೇ ಬೀಜ ತೂದವ್ರಿ ನಾವು. ಆ ಮೊದಲ ಕೋಳಿ ಗೊಬ್ಬರ ಹಾಕಿರಿ ಸಾಲು ಕೂಡ ರೀ. ಸಾಲ್ ಕೂಡ ರೀ ಆ ನಂತರ ಬೀಜ ತುಳಿದ್ರಿ. ಬೀಜ ತೂದೇನ್ರಿ. ಬೀಜ ತುಳಿದ ಮ್ಯಾಲ ನೀರು ಕೊಟ್ಟಿದ್ರಿ. ನೀರು ಕೊಟ್ಟೇನ್ರಿ. ಹ್ಞೂ ರೀ ಹಿಂದಿಗಡೆ ಲಾಸ್ಟ್ ಮಣ್ಣು ಅಡ್ರಸು ಪಾಳೆ ಏನು ಬರ್ತೈತಲ್ರಿ, ಹಾಂ ಅವಾಗ ಉಳಿದ ಗೊಬ್ಬರ 17 ಚೀಲ ಏನು ಉಳ್ದಿತ್ತಲ್ರಿ. ಅದು ಯಾವ್ದು ರೀ? ಅದೇ ಕೋಳಿ ಗೊಬ್ಬರ ಉಳ್ದಿತ್ರಿ. ಅದು ಹಾಂ 35 ಚೀಲ ಇದ್ದು ರೀ ಅವು. ಹಾಂ ಅದ್ರಾಗ ಅರ್ಧ ಒಮ್ಮೆ ಹಾಕೇನ್ರಿ, ಹಾಂ ಅರ್ಧ ಒಮ್ಮೆ ಹಾಕೇನ್ರಿ. ಮೂರು ಕಂತವಾಗಿ ಕಬ್ಬಿಗೆ ನೀವು ಅದನ್ನ ಗೊಬ್ಬರ ಕೊಟ್ಟಿದ್ದೀರಿ. ಹ್ಞೂ ರೀ ಫಸ್ಟ್ ಕೊಟ್ಟ 2 ದಿವ್ಸಕ್ಕೆ ಮಾತು ಕೊಟ್ಟಿರಿ ಗೊಬ್ಬರ ರೀ? 2.5 ತಿಂಗಳು ಅದು ಆಗಿತ್ತು ನೋಡಿ. ಒಮ್ಮೆ ಕೊಟ್ರಿ. ಒಮ್ಮೆ ಕೊಟ್ಟಾಗ ಆ ನಂತರ ರೀ 2.5 ತಿಂಗಳಿಗೆ ಹಾಂ ಹಾಂ 2 ಸಲ ಹಾಕೇನ್ರಿ. 2 ಸಲ ರೀ ಬೀಜ ತಲೆ ಮ್ಯಾಲ ಮುಂದೆ ಒಮ್ಮೆ ಹಾಂ ಅದ ಒಂದು ನಡದ ಮಠ ಕಬ್ಬು ಬಂದಿತ್ತಲ್ರಿ. ಹ್ಞೂ ರೀ ನಡದ ಮಠ ಬಂದಾಗ ಹಾಂ ಅದನ್ನ ಬಡ್ಡಿಗೆ ಗೊಬ್ಬರ ಹೋಗೋದ ಮಣ್ಣು ಗಾಡಿಲೇ ಮಣ್ಣು ಸರಿಸಿಬಿಟ್ಟಿನ್ರಿ. ಹ್ಞೂ ರೀ ಇದಕ್ಕೆ ಕೊಟ್ಟಿಗೆ ಗೊಬ್ಬರ ಇಲ್ರಿ, ಏನು ಇಲ್ಲ ರೀ, ಸರ್ಕಾರಿ ಗೊಬ್ಬರ ಇಲ್ರಿ, ಕೇವಲ ಕೋಳಿ ಗೊಬ್ಬರದಿಂದ. ಕೋಳಿ ಗೊಬ್ಬರ ಈಗ ಸುಮಾರು ಎಷ್ಟು ಗಣಿಕೆ ಕಬ್ಬು ಅಂತ್ರಿ ಈಗ ಇದು? ಈಗ ನನ್ನ ಲೆಕ್ಕಕ್ಕೆ 17 ಐತಿ, 18 ಐತ್ರಿ, ಹಾಂ 16 ಐತ್ರಿ. 16 ಐತ್ರಿ. ಬರೀ ಅಂದ್ರೆ ಖರ್ಚು ಭಾಳ ಕಡಿಮೆ ಐತ್ರಿ. ಹಾಂ ಕಡಿಮೆ. ಈಗ ಅಲ್ಲಿಂದ ಒಟ್ಟ ಹಾಂ A to Z ನಿಗಲ ಹೊಡೆದ್ ಕರ್ಕೊಂಡು ಬೀಜದ ಕರ್ಕೊಂಡು ಇಲ್ಲಿ ಮಠ ರೀ ಹಾಂ 32,000 ಆಗೈತ್ರಿ ಈಗ. 32,000. ಹ್ಞೂ ಅದ್ರಾಗ 20,000 ರೂಪಾಯಿ ಟಮಾಟಿ ತಟ್ ಆಗೈತಿ. ಮತ್ತು ಕೊಟ್ಟಿಗೆ ಗೊಬ್ಬರ ಯಾಕೆ ಹಾಕ್ಲಿಲ್ಲ ರೀ ಅದಕ್ಕೆ ರೀ? ಇವು ನಮ್ಮ ಏನಾದ್ರು ಸುಳ್ಳ ಅದ ನಮ್ಗೆ ಏನಾದ್ರು ಸರ್ಕಾರಿ ಗೊಬ್ಬರ ಅಂತೀರಿಲ್ಲ ನೀವು, ಹ್ಞೂ ಅದು ಏನು ಉಪಯೋಗ ಇಲ್ಲ ಏನ್ರಿ. ಈ ಸಗಣಿ ಗೊಬ್ಬರ ಯಾಕೆ ಹಾಕ್ಲಿಲ್ಲ ರೀ? ಸಗಣಿ ಗೊಬ್ಬರ ಮಾರಕ್ಕೆ ತೊಗೊಳಕ್ಕೆ ವಾರ ಈಗ 3,000-3,500 ರೂಪಾಯಿ ಬೇಕು ರೀ. ಹಾಂ ಒಂದು ಟ್ರ್ಯಾಕ್ಟರ್ ಗೊಬ್ಬರ ಹೊಲಕ್ಕೆ ಬಂದು ಬೀಳಾಕ್ರಿ ಹ್ಞೂ ರೀ 3,500 ರೂಪಾಯಿ ಬೇಕು ರೀ. ಹ್ಞೂ ರೀ ನಮ್ಮ ಸಗಣಿ ಗೊಬ್ಬರ ಇಲ್ಲ ಅನ್ನಂಗೆ ರೀ. ಇಲ್ರಿ. ಹಾಂ ಹಾಂ